ನೋಡ್ರಿ ಇಂಥ ಗಣಿತಗಳನ್ನು ತಿಳ್ಕೊಂಡು ಮಾಡಬೇಕು ಅಂದ್ರೆ ನಿಮ್ಮ ಗಣಿತಗಳು ಬರ್ತಾವೆ. ನೋಡ್ರಿ ಎಷ್ಟದ 12 ಮಾವಿನ ಹಣ್ಣುಗಳ ಸರಾಸರಿ ಬೆಲೆ 5 ರೂಪಾಯಿ ಆದರೆ 11 ಹಣ್ಣುಗಳ ಬೆಲೆ 58 ರೂಪಾಯಿ ಆದರೆ ಉಳಿದ ಹಣ್ಣಿನ ಬೆಲೆ ಎಷ್ಟು? ಉಳಿದ ಒಂದು ಹಣ್ಣಿನ ಬೆಲೆ ಎಷ್ಟು ತಿಳ್ಕೊಂಡು ಮಾಡಬೇಕು. ಅಂದರೆ ಇವು ಗಣಿತಗಳು ಒಂದೇ ನಾ ಮಾದರಿ ಹಾಕಿನು, ಆಮೇಲೆ ಮತ್ತೊಂದು ಮುಂದೊಂದು ಮಾದರಿ ಹಾಕಿನು. ಇದನ್ನು ನೀವು ತಿಳ್ಕೊಂಡಿದ್ರೆ ಅದನ್ನು ಮಾಡಿರ್ತೀರಿ. ಚಂದಂಗೆ ಪ್ರಯತ್ನ ಮಾಡಿ ನೀವು ನೋಡಿದ್ರಿ ಅಂದ್ರೆ ಗಣಿತ ಬಂದೇ ಬರ್ತಾವ. ಆಯ್ತಲ್ಲ, ವಿಡಿಯೋ ಆನ್ ಮಾಡಿ ನೋಡ್ರಿ. ಎಲ್ಲರೂ ಸರಾಸರಿ ಕೊಟ್ಟಾನಂದ್ರೆ ಏನು ಮಾಡ್ತೀರಿ? 12 ಹಣ್ಣುಗಳ ಬೆಲೆ ತಗೋಬೇಕಾದ್ರೆ ಕ್ರಮ ಸಂಖ್ಯೆ ಗುಂಡ್ಲೆ ಸರಾಸರಿ. 12 ಹಣ್ಣುಗಳ ಬೆಲೆ ತಗೋಬೇಕೀಗ ನೀವು. ಏನು 12 ಹಣ್ಣುಗಳ ಬೆಲೆ ಬರೋಬ್ಬರಿ 12 ಹಣ್ಣುಗಳ ಬೆಲೆ ಬರೋಬ್ಬರಿ ಏನು? ಕ್ರಮ ಸಂಖ್ಯೆ ಗುಂಡ್ಲೆ ಸರಾಸರಿ. 12 ಹಣ್ಣುಗಳ ಕ್ರಮ ಸಂಖ್ಯೆ ಎಷ್ಟದ? 12 ಅದ. ಸರಾಸರಿ ಬೆಲೆ ಎಷ್ಟದ? 5 ಅದ. 60 ರೂಪಾಯಿ ಆಯ್ತು. ಉಳಿದ ಒಂದು ಹಣ್ಣಿನ ಬೆಲೆ ಬರೋಬ್ಬರಿ 12 ಹಣ್ಣುಗಳ ಬೆಲೆ ಮೈನಸ್ 11 ಹಣ್ಣುಗಳ ಬೆಲೆ. 11 ಹಣ್ಣಿನ ಬೆಲೆ ಕೊಟ್ಟಾರ ನೋಡು. 11 ಹಣ್ಣಿನ ಬೆಲೆ 12 ಹಣ್ಣುಗಳ ಬೆಲೆ ಎಷ್ಟಾಯ್ತು? 60 ರೂಪಾಯಿ ಆಯ್ತು. ಎಷ್ಟು? 60 ರೂಪಾಯಿ ಆಯ್ತು. 11 ಹಣ್ಣಿನ ಬೆಲೆ ಎಷ್ಟದ? 58 ರೂಪಾಯಿ ಆಯ್ತು. 60 58 ಕಳೆದ್ರೆ 2 ರೂಪಾಯಿ ಆಯ್ತು. ಕೊನೆ ಲಾಸ್ಟ್ ಹಣ್ಣಿನ ಬೆಲೆ ಎಷ್ಟು? 2 ರೂಪಾಯಿ. ಲಾಸ್ಟ್ ಉಳಿದ ಒಂದು ಹಣ್ಣಿನ ಬೆಲೆ ಎಷ್ಟು? 2 ರೂಪಾಯಿ. ಉತ್ತರ ಸಂಖ್ಯೆ ಬಿ. ಎಕ್ದಮ್ ಸರಳ ನಾವು. ಅದನ್ನು ಮಾಡ್ರಿ ಮುಂದೆ. ಒಂದು ಸ್ವಲ್ಪ ವಿಚಾರ ಮಾಡಂತ ಗಣಿತಗಳೇ ಕೊಟ್ಟಿರ್ತೀವಿ ನಾವು. 12 ಹಣ್ಣುಗಳ ಬೆಲೆ ಮೈನಸ್ 11 ಹಣ್ಣುಗಳ ಬೆಲೆ, ಹಣ್ಣಿನ ಬೆಲೆ. ಬಿಡಸರ ಹೆಂಗಾತ? ಹನ್ನೊಂದು ಹಣ್ಣುಗಳ ಬೆಲೆ. ಆಯ್ತಲ್ಲ, ಬಿಡಿಸೋದು ನೋಡು. 2 ಡಜನ್ ಮಾವಿನ ಹಣ್ಣುಗಳ ಸರಾಸರಿ ಬೆಲೆ. 2 ಡಜನ್ ಅಂದ್ರೆ ಎಷ್ಟು ಹಣ್ಣುಗಳ ಬೆಲೆ? ಅದನ್ನು ತಿಳ್ಕೊಬೇಕು ನಾನು. 24 ಹಣ್ಣುಗಳ ಬೆಲೆ. 24 ಹಣ್ಣುಗಳ ಬೆಲೆ ಬರೋಬ್ಬರಿ ಬೆಲೆ ಸರಾಸರಿ ಅದ ಇಲ್ಲ ಹಂಗಾರ 24 ಗುಂಡೆ ಕ್ರಮ ಸಂಖ್ಯೆ 5 ಸರಾಸರಿ ಅದ. 24 120 ರೂಪಾಯಿ ಆಯ್ತು. 24 ಹಣ್ಣುಗಳ ಬೆಲೆ 120 ರೂಪಾಯಿ ಆಯ್ತು. 23 ಹಣ್ಣುಗಳ ಬೆಲೆ 112 ರೂಪಾಯಿ ಆದರೆ ಉಳಿದ ಒಂದು ಹಣ್ಣಿನ ಬೆಲೆ ಬರೋಬ್ಬರಿ 24 ಹಣ್ಣುಗಳ ಬೆಲೆ 24 ಹಣ್ಣುಗಳ ಬೆಲೆ ಮೈನಸ್ 23 ಹಣ್ಣುಗಳ ಬೆಲೆ. 23 ಹಣ್ಣುಗಳ ಬೆಲೆ 24 ಹಣ್ಣುಗಳ ಬೆಲೆ 120 ರೂಪಾಯಿ ಮೈನಸ್ 112 ರೂಪಾಯಿ. 23 ಹಣ್ಣುಗಳ ಬೆಲೆ ಬರೋಬ್ಬರಿ 120ರಾಗ 112 ಅಂತಂದ್ರೆ ಆನ್ಸರ್ ಈಸ್ ಈಕ್ವಲ್ ಟು 8 ರೂಪಾಯಿ. ಉತ್ತರ ಸಂಖ್ಯೆ ಹುಡುಕ್ಯಾಡ್ರಿ ಸಿ.
ಇಷ್ಟು ಹೇಳಿದಿಂದ ಈ ಲೆಕ್ಕ ನೀವು ಮಾಡ್ಕೋತ ಹಿಂಗೆ ಉದಾಹರಣೆಗಳನ್ನು ನೀವು ಮಾಡ್ಕೋತ ಹೋಗ್ರಿ. ನಾ ಒಂದು ಗಣಿತ ತಿಳಿಸ್ತು, ಒಂದು ಗಣಿತ ಮಾದರಿ ಕೊಟ್ಟಿರ್ತೀನಿ, ಬಿಡಿಸಿದ್ರಿ ಅಂತ ನೀವು ವಿನ್ ಆಗಲಿಕ್ಕೆ ಬೇಕು. ಇದು ಟಿ ವಿಯಾಗಿ ಬರ್ತದ. ಆಮೇಲೆ ಎಲ್ಲ ನೀವು ಮಾಸ್ಟರ್ ಗೈಡ, ನವೋದಯ ಚಾಲೆಂಜ್ ಎಲ್ಲ ಗಣಿತಗಳು ನೀವು ಪರ್ಫೆಕ್ಟ್ ಆಗಿದ್ರಿ ಅಂದ್ರೆ, ಹೊಸವು ಏನಂದರೆ ಮೆಂಟಲ್ ಎಬಿಲಿಟಿ ಒಂದಿಷ್ಟು ಲೆಕ್ಕ ಹಾಕಿರ್ತಾರೆ, ಅವು ಲಾಸ್ಟ್ ನಾವು ವಿಡಿಯೋಗಳು ಹಾಕಿರ್ತೀವಿ, ಅದರ ಲೆಕ್ಕ ಮಾಡಿರಿ. ಆಮೇಲೆ ಇಂಥ ಗಣಿತಗಳನ್ನು ನೋಡ್ರಿ ಸರಾಸರಿ. ಈಗ ಅಷ್ಟಾಗಿ ಒಂದು ಕ್ವಿಸ್ಟ್ ಮಾಡ್ಯಾರ ಗಣಿತ. ಇವು ಮುಂದಿನ ಗಣಿತಗಳು ಹಾಗೆ ಮಾಡ್ತಾ ಇರ್ಬೇಕು, ಬರ್ಕೋತಿರ್ಬೇಕು, ಹೇಳಾಗ ನೋಡಬೇಕು, ಸರ್ ತಿಳಿಸ್ಯಾಗ ಬೋರ್ಡ್ ಕಡೆ ಲಕ್ಷ್ಯ ಕೊಟ್ಟು ನೋಡಬೇಕು. ಅಂದ್ರೆ ಮುಂದಿನ ಲೆಕ್ಕಗಳು ನೀವು ಮಾಡಲಿಕ್ಕೆ ಬರ್ತದೆ. ಸರಿಯಾಗಿ ತಿಳ್ಕೊಬೇಕು ಗಣಿತಗಳನ್ನು. ನೋಡ್ರಿ, ಚೆಂದಂಗೆ ಬರ್ಕೋರಿ ಫೇರ್ದಾಗ.